ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ 10ನೇ ತರಗತಿಯ ಇಂಗ್ಲಿಷ್ ವಿಷಯದಲ್ಲಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಬರೋಣ. ಕೆಲವು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಷ್ಟಕರವಾಗಿರುವಂತಹ ವಿಷಯ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ನೋಡಿದರೆ ಇಂಗ್ಲಿಷ್ ಅತಿ ಸುಲಭವಾಗಿ ಅಧ್ಯಯನ ಮಾಡಿ ಒಳ್ಳೆ ಸ್ಕೋರ್ ಮಾಡಬಹುದಾಗಿರುವಂತಹ ಸಬ್ಜೆಕ್ಟ್ ಸಹ ಆಗಿರುವಂಥದ್ದು. ಈ ಒಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಹೇಗೆಲ್ಲ ಕೇಳಿದ್ದಾರೆ ಮತ್ತು ಅದರ ಉತ್ತರಗಳು ಹೇಗಿವೆ ಅಂತ ನೋಡ್ಕೊಂಡಿದೆ. ಅದರಲ್ಲಿ ಆ ಒಂದು ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಬಹಳ ಸುಲಭವಾಗುವಂತಹ ಈ ಒಂದು MCQ ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಪ್ರಕಟವಾಗಿರುವಂತಹ ಈ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿಕೊಂಡು ಬರೋಣ. ಇದು ಪೇಪರ್ 2 ಪತ್ರಿಕೆ ಆಗಿರುವಂತದ್ದು. ಈ ಪೇಪರ್ 2 ನಲ್ಲಿ ಈ ವರ್ಷದ SSLC ವಿದ್ಯಾರ್ಥಿಗಳಿಗೆ ಪೇಪರ್ 2 ನಲ್ಲಿ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಯ ವಿಷಯವನ್ನು ಒಳಗೊಂಡಿರುವಂತಹ ಪೇಪರ್ 2 ಆಗಿರುವಂತದ್ದು. ಅದರಲ್ಲಿ ಒಟ್ಟು 3 ವಿಷಯಗಳಿದ್ದು 3 ವಿಷಯಗಳಿಗೆ 40 ಪ್ರಶ್ನೆಗಳು, 40 ಅಂಕಗಳನ್ನು ಇರುವಂತದ್ದು ಆಗಿದೆ. ಒಟ್ಟಾರೆಯಾಗಿ 120 ಪ್ರಶ್ನೆಗಳನ್ನು ಹೊಂದಿರುವಂತದ್ದಾಗಿರ್ತದೆ. ಇದರಲ್ಲಿ 40 ಪ್ರಶ್ನೆಗಳನ್ನು ಹೊಂದಿರುವಂತದ್ದು ಇಂಗ್ಲಿಷ್ ವಿಷಯ ಆಗಿರ್ತದೆ. ಈ ಇಂಗ್ಲಿಷ್ ವಿಷಯದ ಕೋಡು 31E ಆಗಿರುವಂತದ್ದಾಗಿದೆ. ಒಟ್ಟಾರೆಯಾಗಿ 3 ಪತ್ರಿಕೆಗಳಿಗೆ ಸೇರಿಸಿ ಇರುವಂತಹ ಸಮಯಾವಕಾಶ 3 ಗಂಟೆ ಸಮಯಾವಕಾಶ ಇರುವಂತಹ ಪತ್ರಿಕೆ ಆಗಿರುವಂತದ್ದು. ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಲ್ಲಿ ಎಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಏನಾಗಿರ್ತದೆ, 4 ಆಯ್ಕೆಗಳನ್ನು ಕೊಟ್ಟು 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆಯ್ಕೆ ಮಾಡಿ OMR ಶೀಟ್ ನಲ್ಲಿ ಶೇರ್ ಮಾಡಬೇಕಾಗಿರುವಂತದ್ದಾಗಿರ್ತದೆ. ಬ್ಲೂ ಅಥವಾ ಬ್ಲಾಕ್ ಬಾಲ್ ಪೆನ್ ಅನ್ನ ಯೂಸ್ ಮಾಡ್ಕೊಳ್ಬೇಕಾಗಿರುವಂತ ಒಟ್ಟು 40 ಪ್ರಶ್ನೆಗಳನ್ನು ಹೊಂದಿರುವಂತದ್ದು ಆಗಿದೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. 41 ಕ್ವೆಶ್ಚನ್ ಇಂದ ಇದು ಪ್ರಾರಂಭವಾಗುವಂತದ್ದಾಗಿರುತ್ತೆ. 1 to 40 ವರೆಗೂ ಕನ್ನಡ ಅಥವಾ ಪ್ರಥಮ ಭಾಷೆ ವಿಷಯದಲ್ಲಿ ಇರುವಂತದ್ದಾಗಿರ್ತದೆ. ಇನ್ನು 41ರಿಂದ 80ರವರೆಗಿನ ದ್ವಿತೀಯ ಭಾಷೆ ವಿಷಯಕ್ಕೆ ಇರುವಂತದ್ದಾಗಿರ್ತದೆ. ಇನ್ನು 81ರಿಂದ 120ರವರೆಗೆ ತೃತೀಯ ಭಾಷೆ ವಿಷಯದ ಪ್ರಶ್ನೆಗಳನ್ನು ಹೊಂದಿರುವಂತದ್ದಾಗಿರ್ತದೆ. ಇಲ್ಲಿ 41 ಕ್ವೆಶ್ಚನ್ ಏನಿದೆ ಅಂದಾಗ, ಸೆಲ್ಫ್ ಮೆಡಿಕೇಶನ್ ಈಸ್ ನಾಟ್ ಗುಡ್, ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಬೋ ಸೆಂಟೆನ್ಸ್ ಈಸ್. ಇದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಿದೆ ಅಂದಾಗ 4 ಆಯ್ಕೆಗಳನ್ನು ನೋಡೋಣ. ಸೀಕಿಂಗ್ ಇನ್ಫಾರ್ಮೇಶನ್, ಅಗ್ರೀಯಿಂಗ್, ರಿಕ್ವೆಸ್ಟ್, ಅಡ್ವೈಸ್. ಈ 4 ಆಯ್ಕೆಗಳು ನೋಡಿದಾಗ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಏನಾಗ್ತದೆ, ಅಡ್ವೈಸ್ ಆಗಿರುವಂತದ್ದಾಗಿದೆ. ಈಸ್ ನಾಟ್ ಗುಡ್ ಅನ್ನೋದಕ್ಕೆ, ಸೆಲ್ಫ್ ಮೆಡಿಕೇಶನ್ ಈಸ್ ನಾಟ್ ಗುಡ್ ಅನ್ನೋದಕ್ಕೆ ಇದು ಒಂದು ಅಡ್ವೈಸ್ ಆಗಿರುವಂತದ್ದು. ಹಾಗಾಗಿ ಡಿ ಆಪ್ಷನ್ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುವಂಥದ್ದು. ನೆಕ್ಸ್ಟ್ 42 ಕ್ವೆಶ್ಚನ್. ದ ವರ್ಡ್ ವಿಚ್ ಕೊಲೊಕೇಟ್ಸ್ ವಿತ್ ರಸ್ಟ್ಲಿಂಗ್ ಈಸ್ waves, fruits, leaves, shadow. ಕರೆಕ್ಟ್ ಆನ್ಸರ್ ಲೀವ್ಸ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂಥದ್ದು. ನೆಕ್ಸ್ಟ್ 43 ಕ್ವೆಶ್ಚನ್. ದ ವರ್ಡ್ ವಿಚ್ ಹ್ಯಾಸ್ 2 syllables. 2 syllables ಹೊಂದಿರುವಂತ ವರ್ಡ್ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸ್ಕೂಲ್, ಕನ್ಸೋನೆಂಟ್, ಫಾದರ್, ಕ್ಯೂರ್. ಇಲ್ಲಿ 2 syllable ಹೊಂದಿರುವಂತ ವರ್ಡ್ ಯಾವ್ದು ಅಂದಾಗ ಫಾದರ್ ಅನ್ನೋದು 2 syllable ಹೊಂದಿರುವಂತ ವರ್ಡ್ ಆಗಿರುವಂತದ್ದಾಗಿದೆ. Next question. The children were plucking flowers. The passive form of the above sentence is. ಇಲ್ಲಿ ಸೆಂಟೆನ್ಸ್ ಕೊಟ್ಟಿರೋದು ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿರುವಂತದ್ದು. The children were plucking flowers. ಈ ಫ್ಲವರ್ ನ ಪ್ಲಕ್ಕಿಂಗ್ ಮಾಡ್ತಾ ಇರುವಂತದನ್ನ ಇಲ್ಲಿ ಕೇಳಿದ್ದಾರೆ. ಇದನ್ನು ಏನ್ ಮಾಡ್ಬೇಕಾಗಿರುವಂತದ್ದು, ಪ್ಯಾಸಿವ್ ಫಾರ್ಮ್ ಗೆ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿದಾಗ ಹೇಗೆ ಬರುತ್ತೆ ಅಂದಾಗ, ಫ್ಲವರ್ಸ್ ವೇರ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್, ಫ್ಲವರ್ಸ್ ಆರ್ ಬೀಯಿಂಗ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್, flowers were being plucked by the children, flowers have been plucked by the children. ಕರೆಕ್ಟ್ ಆಗಿರುವಂತ ಆನ್ಸರ್ flowers were being plucked by the children ಅನ್ನೋದು ಕರೆಕ್ಟ್ ಆಗಿರುವಂತದ್ದು. ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸುವಂತಹ ಸನ್ನಿವೇಶದಲ್ಲಿ 44ನೇ ಪ್ರಶ್ನೆಗೆ ಸಿ ಆನ್ಸರ್ ಕರೆಕ್ಟ್ ಆಗಿರುವಂತಹ ಸನ್ನಿವೇಶದಲ್ಲಿ 44 ಪ್ರಶ್ನೆಯನ್ನು ನೋಡಿ ಅದರಲ್ಲಿ ಸಿ ಆಪ್ಷನ್ ಅನ್ನ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ. ಕರೆಕ್ಟ್ ಆಗಿ ಉತ್ತರವನ್ನು ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಯಾವ ಉತ್ತರ ಕರೆಕ್ಟ್ ಆಗಿದೆ ಅದನ್ನ ಕರೆಕ್ಟ್ ಆಗಿ ಶೇಡ್ ಮಾಡ್ಕೊಳ್ಬೇಕಾಗಿರುವಂತದ್ದು ಆಗಿದೆ. Next question. He dash in New Delhi for 3 years. The appropriate tense form of the verb to be used here is living, lived, lives, live. Correct answer lives ಅನ್ನೋದು ಸಿ ಆಪ್ಷನ್ ಕರೆಕ್ಟ್. He lived in New Delhi for 3 years ಅನ್ನೋದು ಕರೆಕ್ಟ್ ಆಗಿ ಬರುವಂತದ್ದಾಗಿರ್ತದೆ. Next question 46. The appropriate prefix to form the ಅಪೋಸಿಟ್ ಆಫ್ ಪಾಸಿಬಲ್ ಈಸ್. ಇದಕ್ಕೆ ಪ್ರಿಫಿಕ್ಸ್ ಅನ್ನ ಯಾವ್ದು ಜೋಡಿಸ್ತಾರೆ, ಅಪ್ರೋಪ್ರಿಯೇಟ್ ಆಗಿರುವಂತ ಪ್ರಿಫಿಕ್ಸ್ ಅನ್ನ ಯಾವ್ದನ್ನ ಜೋಡಿಸುವುದು ಅಂತ ಹೇಳಿ ಕೇಳಿರುವಂತದ್ದು. ಇನ್, ಐ ಎಂ, UN, MIS. ಇಲ್ಲಿ
ದ ಅಪ್ರಾಪರಿಯೇಟ್ ಪ್ರಿಫಿಕ್ಸ್ ಅಂತ ಪಾಸಿಬಲ್ ಅನ್ನೋದಕ್ಕೆ ಯಾವ್ದು ಪ್ರಿಫಿಕ್ಸ್ ಜೋಡಿಸಬಹುದು ಅಂದಾಗ ಇಂಪಾಸಿಬಲ್ IM ಅನ್ನ ಜೋಡಿಸಿರುವಂತದ್ದು ಇಂಪಾಸಿಬಲ್ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಕ್ವಶನ್, ಕುತುಬ್ ಮಿನಾರ್ ಈಸ್ ಎ ಮೆಜೆಸ್ಟಿಕ್ ಮಾನ್ಯುಮೆಂಟ್. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆರ್ ಆನ್. ಮೆಜೆಸ್ಟಿಕ್ ಅಂಡರ್ಲೈನ್ ಮಾಡಿರುವಂತಹ ವರ್ಡ್ ಆಗಿದೆ. ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್. ಕರೆಕ್ಟ್ ಆನ್ಸರ್ ಇದು ಅಡ್ಜೆಕ್ಟಿವ್ ಬರುವಂತದ್ದಾಗಿದೆ. ನೆಕ್ಸ್ಟ್ ಕ್ವಶನ್, ದ ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ಬ್ಯಾಡ್ ವೆದರ್. ದ ಕರೆಕ್ಟ್ ಪಾರ್ಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್ put on, put up with, put off, put out. ಕರೆಕ್ಟ್ ಆನ್ಸರ್ ದ ಮೀಟಿಂಗ್ ವಾಸ್ ಡ್ಯಾಶ್ ಅನ್ನೋ ಕಡೆಗೆ ಪುಟ್ ಆಫ್ ಅನ್ನೋದು ಬರುವಂತದ್ದಾಗ್ತದೆ. ನೆಕ್ಸ್ಟ್ ಕ್ವಶನ್, ಗ್ರೀನ್ಲ್ಯಾಂಡ್ ಈಸ್ ಲಾರ್ಜರ್ ದೆನ್ ಎನಿ ಅದರ್ ಐಲ್ಯಾಂಡ್ ಇನ್ ದ ವರ್ಲ್ಡ್. ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್. ಈ ಸೆಂಟೆನ್ಸ್ ನ ಸೂಪರ್ಲೇಟಿವ್ ಫಾರ್ಮ್ ಯಾವ್ದಾಗುತ್ತೆ ಅಂತ ಹೇಳಿ ಈ 4ರಲ್ಲಿ ಕಂಡುಹಿಡಿಬೇಕಾಗಿರುವಂಥದ್ದು. Greenland is the larger island in the world. No other island is largest than Greenland in the world. Greenland is the largest island in the world. Greenland is largest of the islands. ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆಯ್ಕೆ ಮಾಡಿದಾಗ ಸಿ ಆಯ್ಕೆ ಗ್ರೀನ್ಲ್ಯಾಂಡ್ ಈಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಬರುವಂತದ್ದಾಯ್ತು. ನೆಕ್ಸ್ಟ್ ಕ್ವಶನ್, if I had been hungry, I dash eaten something. The correct words to be used here to complete the if clause sentence are. If clause sentence are ಅನ್ನೋದ ಇಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿ ಕಂಡುಹಿಡಿಬೇಕಾಗಿರುವಂಥದ್ದು. would not have, should not have, would have, should have. ಇಲ್ಲಿ I ಡ್ಯಾಶಸ್ ಅನ್ನೋ ಸ್ಥಳದಲ್ಲಿ ಏನು ಬರುತ್ತೆ, I would have ಅನ್ನೋದು ಕರೆಕ್ಟ್ ಆಗಿರುವಂತಹ ಆಯ್ಕೆ ಬರುವಂಥದ್ದು. Next question, Sanjay is coming tomorrow dash. The question tag to be used here is he, is not he, does he, don't he. Correct answer, Sanjay is coming tomorrow is not he ಅನ್ನೋದು ಕರೆಕ್ಟ್ ಆಗಿರುವಂತ ಆಯ್ಕೆ ಬರುವಂತದ್ದು. Next question, we had to wait for dash or and dash half for the bus. The article to be used here are. ಇಲ್ಲಿ ಡ್ಯಾಶಸ್ ಕೊಟ್ಟಿರುವಂತಹ ಸ್ಥಳದಲ್ಲಿ ಯಾವ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ, ಫಸ್ಟ್ ನಲ್ಲಿ ಯಾವ್ದು ಆರ್ಟಿಕಲ್ ಬರುತ್ತೆ, ಸೆಕೆಂಡ್ ನಲ್ಲಿ ಯಾವ್ದು ಆರ್ಟಿಕಲ್ ಬರುತ್ತೆ ಅನ್ನೋದನ್ನ ಈ 4ರಲ್ಲಿ ಕಂಡುಹಿಡಿಬೇಕಾಗಿರೋದು. ಎ, ದ, ಆನ್, ಎ, ದ, ಎ, ಆನ್. ಕರೆಕ್ಟ್ ಆನ್ಸರ್ ಇಲ್ಲಿ ಫಸ್ಟ್ ವೇಟ್ ಫಾರ್ ಆನ್ ಅನ್ನೋದು ಬರುತ್ತೆ. ಆನ್ ಆರ್ ಅಂಡ್ ಎ ಹಾಫ್ ಅನ್ನೋದು ಕರೆಕ್ಟ್ ಆಗಿ ಬರುವಂತದ್ದು. ನೆಕ್ಸ್ಟ್ ಕ್ವಶನ್, ದ ಥೀವ್ಸ್ quarreled dash themselves. The preposition to be used here is for, between, among, after. ಇಲ್ಲಿ ಡ್ಯಾಶಸ್ ನಲ್ಲಿ ಇರುವಂತಹ ಸ್ಥಳದಲ್ಲಿ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಅಲ್ಲಿ ಅಮಾಂಗ್ ಅಂತ ಬರುತ್ತೆ. ದ ಥೀವ್ಸ್ ಕ್ವಾರಲ್ಡ್ ಅಮಾಂಗ್ ದೆಮ್ಸೆಲ್ವ್ಸ್ ಅನ್ನೋದು ಬರುವಂತದ್ದು. ನೆಕ್ಸ್ಟ್ ಕ್ವಶನ್, ಐ ಬಾಟ್ ಇಟ್ ಡ್ಯಾಶ್, ಐ ನೀಡೆಡ್ ಇಟ್. ದ ಕಂಜಂಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್ and, still, so, because. I bought it dash ಅನ್ನೋ ಸ್ಥಳದಲ್ಲಿ ಏನು ಬರುತ್ತೆ ಅಂದಾಗ because. I bought it because I needed it. ಅದು ನನಗೆ ಬೇಕಾಗಿತ್ತು, ಅದಕ್ಕಾಗಿ ಇಲ್ಲಿ ಡಿ ಆಯ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, the way in which he told the story was so dash. The correct form of the word to be used is interested, ಇಂಟ್ರೆಸ್ಟಿಂಗ್ಲಿ, ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟ್ಸ್. ಕರೆಕ್ಟ್ ಆಗಿರುವಂತ ಆನ್ಸರು ದ ವೇ ಈಸ್ ವಿಚ್ ಹಿ ಟೋಲ್ಡ್ ದ ಸ್ಟೋರಿ ವಾಸ್ ಸೋ ಅನ್ನೋ ಸ್ಥಳದಲ್ಲಿ ಇಂಟ್ರೆಸ್ಟಿಂಗ್, ಸೋ ಇಂಟ್ರೆಸ್ಟಿಂಗ್ ಅನ್ನೋದು ಬರುವಂತದ್ದಾಗಿದೆ. ನೆಕ್ಸ್ಟ್ ಕ್ವಶನ್, ಇನ್ ಎ ಫಾರ್ಮಲ್ ಲೆಟರ್ ಯುವರ್ಸ್ ಫೇತ್ಫುಲಿ ಈಸ್ ನೋನ್ ಆಸ್. ಈ ಫಾರ್ಮಲ್ ಲೆಟರ್ ನಲ್ಲಿ ಯುವರ್ಸ್ ಫೇತ್ಫುಲಿ ಅಂತ ಹೇಳಿ ಬಳಸಲಾಗ್ತದೆ. ಸೊಲ್ಯೂಷನ್, ಸಬ್ಸ್ಕ್ರಿಪ್ಷನ್, ಸೂಪರ್ಸ್ಕ್ರಿಪ್ಷನ್, ಸಬ್ಜೆಕ್ಟ್. ಇದನ್ನು ಬಳಸುವಂಥದ್ದು ಬಿ ಆಯ್ಕೆ, ಸಬ್ಸ್ಕ್ರಿಪ್ಷನ್ ಆಗಿ ಬಳಸುವಂಥದ್ದಾಗಿದೆ. ನೆಕ್ಸ್ಟ್ ಕ್ವಶನ್, ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ದಿಸ್ ರಿಮಾರ್ಕ್ ವಾಸ್ ಮೇಡ್ ಬೈ. ಈ ಒಂದು ಇದನ್ನ ಹೇಳಿರುವಂಥವ್ರು ಯಾರಂದಾಗ ಸ್ವಾಮಿ, ಗ್ರ್ಯಾನಿ, ಇನ್ಸ್ಪೆಕ್ಟರ್, ಸ್ವಾಮೀಸ್ ಫಾದರ್. ಕರೆಕ್ಟ್ ಆಗಿರುವಂತಹ ಆನ್ಸರು
ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿರುವಂತವರು ಸ್ವಾಮೀಸ್ ಫಾದರ್ ಆಗಿರುವಂತದ್ದಾಗಿದೆ. ನೆಕ್ಸ್ಟ್ ಕ್ವಶನ್, ಆಸ್ ದ ನೈಟ್ ಅಡ್ವಾನ್ಸ್ಡ್ ಸ್ವಾಮಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಅಡ್ವೆಂಚರ್, ಟೈಗರ್, ಡೆವಿಲ್ಸ್ ಅಂಡ್ ಗೋಸ್ಟ್ಸ್, ಕ್ರಿಕೆಟ್ ಮ್ಯಾಚ್. ಕರೆಕ್ಟ್ ಆನ್ಸರ್ ಸಿ, ಡೆವಿಲ್ಸ್ ಅಂಡ್ ಗೋಸ್ಟ್ಸ್ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಎ ಫ್ರೈಟ್ಫುಲ್ ಪ್ರೊಪೋಸಿಷನ್, ಸ್ವಾಮಿ ಥಾಟ್ ದ ಪ್ರೊಪೋಸಿಷನ್ ವಾಸ್ ಟು ಸ್ಲೀಪ್ ಅಲಾನ್ ಇನ್ ದ ಪ್ಯಾಸೇಜ್, ಟು ಸ್ಲೀಪ್ ಅಲಾನ್ ಇನ್ ದ ಆಫೀಸ್ ರೂಮ್, ಟು ಸ್ಲೀಪ್ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್, ಟು ಸ್ಲೀಪ್ ಅಂಡರ್ ದ ಹಾಲ್ ಲ್ಯಾಂಪ್. ಕರೆಕ್ಟ್ ಆನ್ಸರ್ ಬಿ, ಟು ಸ್ಲೀಪ್ ಅಲಾನ್ ಇನ್ ದ ಆಫೀಸ್ ರೂಮ್. ನೆಕ್ಸ್ಟ್ ಕ್ವಶನ್, Roma Talreja was a railway employee, high school dropout, call center executive, sales executive. ರೋಮಾ ತಲ್ರೇಜಾ ಏನಾಗಿದ್ರು ಅಂದಾಗ ಇವರು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಸಿ ಆಯ್ಕೆ ಕರೆಕ್ಟ್ ಆಗಿರುವಂತದ್ದು. ರೋಮಾ ತಲ್ರೇಜಾ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಟೇಕ್ ದ ಗರ್ಲ್ ಟು ಐರೋಲಿ, ಸಜೆಸ್ಟೆಡ್ ದ ಕಾಪ್. There's a hospital there, but ಬಾಳೇಶ್ವರ disagreed because ಅಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಡಿಸ್ಅಗ್ರಿ ಮಾಡಿದ್ರು. ಯಾಕೆಂದರೆ ಇಲ್ಲಿ 4 ಆಯ್ಕೆಗಳನ್ನು ನೋಡ್ಬಿಡೋಣ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಹೇಳಿ ನೋಡ್ಬಿಡೋಣ. ಇಲ್ಲಿ 4 ಆಯ್ಕೆಗಳನ್ನು ನೋಡಿದಾಗ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಿ, he knew that Airoli was at least 10 kilometers away. 10 kilometers away ಆಗಿರುವ ಕಾರಣಕ್ಕೋಸ್ಕರ ಅವರು ಡಿಸ್ಅಗ್ರಿ ಮಾಡಿರುವಂತದ್ದಾಗಿದೆ. ನೆಕ್ಸ್ಟ್ ಕ್ವಶನ್, I do not like to have you speak to me in that manner. This was said by narrator, senator Catron, survivor Don Aslemo. Correct answer Don Aslemo ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂತ. ನೆಕ್ಸ್ಟ್ ಕ್ವಶನ್, the Americans offered to pay almost double the amount to Don Aslemo because the old man agreed to sell both land and his house. The land was very fertile. The land was much more than 8 acres. The narrator convinced them to pay more. Correct answer, the land was much more than 8 acres. Next question, one day the Americans came back to the narrator's office to complain because Don Aslemo did not allow them to replace the house. The children of the village were overrunning their property. Everyone spoke to them only in Spanish. D, the fence they had patched was turned down by the villagers. Correct answer B, the children of the village were overrunning their property. Next question, they brought about a veritable revolution in social thought. Here they refer to, they ಯಾರನ್ನ ರೆಫರ್ ಮಾಡ್ತಾ ಇದೆ ಅಂದಾಗ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಗಾಂಧೀಜಿ, ನೆಹರು ಅಂಡ್ ಗಾಂಧೀಜಿ, ಮಹಾತ್ಮ ಫುಲೆ ಅಂಡ್ ನೆಹರು, ಡಾಕ್ಟರ್ ಅಂಬೇಡ್ಕರ್ ಅಂಡ್ KM ಮುನ್ಷಿ. Correct answer Dr. Ambedkar and Gandhiji. Next question, Dr. Ambedkar spent most of his life in purchasing books, attending conference, reading books, importing books. Correct ಆಗಿರುವಂತ ಆನ್ಸರ್ ಡಾಕ್ಟರ್ ಅಂಬೇಡ್ಕರ್ ಸ್ಪೆಂಟ್ ಮೋಸ್ಟ್ ಆಫ್ ಹಿಸ್ ಲೈಫ್ ಅಂದಾಗ ಅವ್ರ ಲೈಫ್ ಹೆಚ್ಚಾಗಿ ಸ್ಪೆಂಡ್ ಮಾಡಿರೋದು ರೀಡಿಂಗ್ ಬುಕ್ಸ್ ಗಳನ್ನು ಓದುವುದರಲ್ಲಿ ಅವರು ಸ್ಪೆಂಡ್ ಮಾಡಿರುವಂತದ್ದಾಗಿ. ನೆಕ್ಸ್ಟ್ ಕ್ವಶನ್, there's no harm in trying it, Smita said to herself. Here it refer to requesting Pandit Ravi Shankar to play for Ananta, convincing the doctors to continue Ananta's treatment, taking Ananta to the concert, requesting Aunt Sushila to let them stay in her apartment. Correct answer A, requesting Pandit Ravi Shankar to play for Ananta. Next question, Pandit ji is a busy man. You must not bother him with such request. This was said by Ustad Allah Rakh. B,
ಮುಸ್ಟಚೈಡ್ ಮ್ಯಾನ್ ಅನಂತ, ಆಂಟ್ ಸುಶೀಲಾ. ಇಲ್ಲಿ ಪ್ರಶ್ನೆ ಕೇಳಿರುವಂತದ್ದು, ಪಂಡಿತ್ ಈಸ್ ಎ ವೆರಿ ಬಿಜಿ ಮ್ಯಾನ್, ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್, ದಿಸ್ ವಾಸ್ ಸೆಡ್ ಬೈ. ಇದನ್ನು ಯಾರು ಹೇಳಿದ್ರಂದ್ರೆ ಬಿ ಆಯ್ಕೆ, ಮುಸ್ಟಚೈಡ್ ಮ್ಯಾನ್, ಉದ್ದನೆ ಮೀಸೆ ಹೊಂದಿರುವಂತಹ ವ್ಯಕ್ತಿ ಈ ಒಂದು ಮಾತನ್ನು ಹೇಳಿರುವಂತದ್ದು ಆಗಿದೆ. ನೆಕ್ಸ್ಟ್ ಕ್ವಶನ್, ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ದಿಸ್ ರಿಮಾರ್ಕ್ ವಾಸ್ ಮೇಡ್ ಬೈ ಸತೀಶ್ ಮದರ್, ಬ್ರದರ್ ಇನ್ ದೇರ್, ಫ್ರೆಂಡ್ ಸುರೇಂದ್ರ, ಸತೀಶ್ ಫಾದರ್. ಕರೆಕ್ಟ್ ಆನ್ಸರ್ ಸತೀಶ್ ಮದರ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್ ಗಿವ್ಸ್ ಅಸ್ ದ ಮೆಸೇಜ್ ದಟ್. ಏನ್ ಮೆಸೇಜ್ ಕೊಡುತ್ತೆ ಅಂತ ಹೇಳಿ ಕೇಳಿದರೆ, ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸೆಸ್. ಬಿ, ಒನ್ ಹ್ಯಾಸ್ ಟು ರೀಡ್ ಎ ಲಾಟ್ ಟು ಗೆಟ್ ಆನ್ ಇನ್ ಲೈಫ್. ಫಾರ್ಮಲ್ ಎಜುಕೇಶನ್ ಈಸ್ ನಾಟ್ ಇಂಪಾರ್ಟೆಂಟ್. ಫಿಸಿಕಲ್ ಡಿಸೆಬಿಲಿಟಿ ಈಸ್ ಎ ಬ್ಯಾರಿಯರ್ ಟು ಸಕ್ಸೆಸ್. ಕರೆಕ್ಟ್ ಆನ್ಸರ್ ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸೆಸ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂತದ್ದಾಗಿ. ನೆಕ್ಸ್ಟ್ ಕ್ವಶನ್, ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗ್ರ್ಯಾಂಡ್ ಮಾ ಟೋಲ್ಡ್ ಹರ್ ದಟ್ ಒನ್ ಶುಡ್ ಗ್ರೋ ಓಲ್ಡ್ ಬ್ರೇವ್ಲಿ, ಡಿಸ್ಗ್ರೇಸ್ಫುಲಿ, ಗ್ರೇಸ್ಫುಲಿ, ಸ್ಲೋಲಿ. ಕರೆಕ್ಟ್ ಆನ್ಸರ್ ಗ್ರೇಸ್ಫುಲಿ ಅನ್ನೋದು ಕರೆಕ್ಟ್ ಆಗಿರುವಂತಹ ಆಯ್ಕೆ ಬರುವಂಥದ್ದು. ನೆಕ್ಸ್ಟ್ ಕ್ವಶನ್, when grandma was confined to bed she felt relieved, miserable, happy, rested. ಕರೆಕ್ಟ್ ಆನ್ಸರ್ ಮಿಸರೇಬಲ್ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುವಂತ. ನೆಕ್ಸ್ಟ್ ಕ್ವಶನ್, ಇಟ್ ಡ್ರಾಪ್ ದ ಡ್ಯಾಶ್. ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದ ಪೋಯಮ್ ಈಸ್ ಅಬೌವ್ ದಿಸ್ ಸ್ಕೆಪ್ಚರ್ಡ್ ಸಾಯ್, ದ ಡ್ರೀಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್, as the gentle rain fall from heaven, the force of temporal power. Correct answer C, as the gentle rain from heaven. Next question, in the poem quality of mercy, mightiest in the mightiest refer to scepter, crown, mercy, deed. Correct answer mercy ಅನ್ನೋದು ಇದಕ್ಕೆ ಸರಿಯಾಗಿರುವಂತ ಉತ್ತರ ಬರುವಂತ. Next question, in the poem The Song of India, motherland wants the poet to sing about the seas and prophets, strikes and class war, dams and lakes, Himalayas and three seas. Correct answer strikes and class war. Next question, Mother India appeared to be sitting on the peaks of Himalayas, the beautiful waves, the rock-cut temples, the dams and lakes. Correct answer the beautiful waves ಅನ್ನೋದು ಕರೆಕ್ಟ್ ಆಗಿರುವಂತ ಉತ್ತರ ಆಗಿದೆ. His wrinkled old face so full of worries of living suggests the jazz player was old and cheerful, not enthusiastic about life, lively but old, very enthusiastic about life. Correct answer not enthusiastic about life. Next question, oh say what dash. The appropriate option to complete this line of the poem is of wondrous things you see, day or night myself I make, is that thing called light, are the blessings of the sight. Correct answer is that things called light. Next question, the mysterious parcel that was brought to Mohana's house contained pamphlets, cyclostyling machine, newspaper, memorandums. Correct ಆಗಿರುವಂತಹ ಉತ್ತರ cyclostyling machine. Next question and last question, Hema Aziz politically refused the Indian Army's compensation offer of a house, money, a petrol pump, a job. Correct answer C, a petrol pump ಅನ್ನೋದು ಸರಿಯಾಗಿರುವಂತ ಉತ್ತರ ಆಗಿರುವಂಥದ್ದು. ಇವಿಷ್ಟು ವಿದ್ಯಾರ್ಥಿಗಳೇ ಈ ಒಂದು ದ್ವಿತೀಯ ಭಾಷೆ ಇಂಗ್ಲಿಷ್ನ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಮಾದರಿ ಪ್ರಶ್ನೆ ಪತ್ರಿಕೆಯ
ಕೀ ಉತ್ತರಗಳೊಂದಿಗೆ ಆಗಿರುವಂತದ್ದಾಗಿದೆ. ಈ ತರ ಪ್ರಥಮ ಭಾಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ವೀಕ್ಷಿಸುವುದಕ್ಕಾಗಿ ಇದರ ಕೊನೆಯಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೇನೆ, ಅಲ್ಲಿಂದ ವೀಕ್ಷಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೆದು ಯಶಸ್ಸನ್ನು ಸಂಪಾದಿಸಿ. ನಿಮಗೆ ಶುಭವಾಗಲಿ.